ಅನೇಕ ದಶಕಗಳಿಂದ ಆತ್ಮೀಯರು ಆಗಿರುವ ಶ್ರೀಯುತ ಪ್ರಮೋದ್ ಮುತಾಲಿಕ್ ಜಿ ಅವರೇ, ಹಾಗೇನೆ ಹೊಸ ತಲೆಮಾರಿನ ಸೂಪರ್ ಸ್ಟಾರ್ ಹಿಂದುತ್ವದ ಖ್ಯಾತ ವಾಗ್ಮಿ ಶ್ರೀಕಾಂತ್ ಶೆಟ್ಟಿ ಅವರು ಮತ್ತು ಲೇಖಕರು, ಅವರು ಯಹೂದಿ ಗ್ರಂಥದ ಲೇಖಕರು, ಅವರು ವೇದಿಕೆ ಮೇಲಿದ್ದಾರೆ. ನಮ್ಮೆಲ್ಲರಿಗೂ ಕಾಲ ಕಾಲಕ್ಕೆ ತುಂಬಾ ಪ್ರೇರಣೆಯನ್ನು ನೀಡುವಂತಹ ಬರವಣಿಗೆಯನ್ನು ಮತ್ತು ವಿಡಿಯೋಗಳನ್ನು ಮಾಡುವಂತಹ ಡಾಕ್ಟರ್ SR ಲೀಲಾ ಅವರು ವೇದಿಕೆ ಮೇಲಿದ್ದಾರೆ. ಬಹಳ ದೀರ್ಘಕಾಲದಿಂದ ಸಾವರ್ಕರ್ ಆದಿಯಾಗಿ ಅನೇಕ ದೊಡ್ಡ ಲೇಖಕರನ್ನ ನಮ್ಗೆ ಪರಿಚಯ ಮಾಡಿಸ್ಕೊಟ್ಟಿರುವ ಶ್ರೀಯುತ ಪ್ರೇಮ್ ಕುಮಾರ್ ಅವರು ವೇದಿಕೆ ಮೇಲಿದ್ದಾರೆ. ಮತ್ತು ಇತ್ತೀಚೆಗೆ ತಾನೇ ಕೇಂದ್ರ ಸರ್ಕಾರದ ಒಂದು ಅಂಗಸಂಸ್ಥೆಯಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ಹರ್ಷ ಸಮೃದ್ಧ ಇವತ್ತು ಡಾಕ್ಟರ್ ಹರ್ಷ ಸಮೃದ್ಧ ಆಗಿದ್ದಾರೆ. ಅವರು 108 ಪುಸ್ತಕಗಳು, ಒಂದು ಜಪಮಾಲೆಯಲ್ಲಿ 108 ಮಣಿಗಳಿರುತ್ತೆ. ಹಾಗಾಗಿ ಅವ್ರದ್ದು ಹಿಂದುತ್ವದ ಜಪದಲ್ಲಿ 108 ಮಣಿಗಳು ಇವತ್ತು ಸೇರ್ಕೊಂಡಿದೆ. ಈ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಲೇಖಕರದ್ದೇನ್ ಮಾತಿರೋದಿಲ್ಲ, ಯಾಕೆಂದ್ರೆ ಅವರಿಬ್ರು ತುಂಬಾ ಪ್ರಸಿದ್ಧ ವಾಗ್ಮಿಗಳು ಮತ್ತು ನಾವು ಮಾತನಾಡೋ ಮಾತನ್ನ ಬೆಂಗಳೂರಿನಲ್ಲಿ ಅನೇಕರು ಅನೇಕ ಸರ್ತಿ ಕೇಳಿಸ್ಕೊಳ್ತಾರೆ. ಆದ್ರೆ ಶ್ರೀಕಾಂತ್ ಶೆಟ್ಟರು ಸಭೆಗಳಲ್ಲಿ ಬಂದು ಬೆಂಗಳೂರಿನಲ್ಲಿ ಮಾತಾಡಿದ್ ಕಡಿಮೆ, ಯಾವ್ದಾದ್ರು ಬೈಠಕ್ಗಳು ಆತರ ಮಾತಾಡಿರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಪ್ರಮೋದ್ ಮುತಾಲಿಕರು ಕೂಡ ಅನೇಕ ಸರ್ತಿ ಅವ್ರು ಎಕ್ಸ್ಪ್ರೆಸ್ ಮಾಡಿದಂತೆ ಹೋರಾಟದ ಭಾಷಣಗಳಲ್ಲಿ ಅದಾದ್ಮೇಲೆ ಅರೆಸ್ಟ್ ಆಗೋದು, ಅದ್ರೊಳಗೆ ಅವ್ರು ಇರ್ತಾರೆ. ಬಿಟ್ರೆ ಸಾಹಿತ್ಯದ ಪುಸ್ತಕದ ಸಂದರ್ಭದಲ್ಲಿ ಹೆಚ್ಚು ಸರ್ತಿ ಅವರು ಕಾಣಿಸ್ಕೊಂಡಿದ್ದು ಸಮೃದ್ಧದ ವೇದಿಕೆಯಲ್ಲೇ ಅಂತ ನನ್ನ ನೆನಪು. ಹಿಂದುತ್ವದ ಪುಸ್ತಕವನ್ನು ಕೂಡ ಒಂದು ಎಡಿಷನ್ ಅವರು ಬಿಡುಗಡೆ ಮಾಡಿದ್ರು ಅನ್ನೋದು ನಾನು ಆಗ ವಿಯೆಟ್ನಾಂನಲ್ಲಿದ್ದೆ. ವಿಯೆಟ್ನಾಮಿಂದ ಬಂದಾಗ ಸುಚಿತ್ರಾ ಫಿಲ್ಮ್ ಸೊಸೈಟಿನಲ್ಲಿ ಅವರು ಮಾತನಾಡಿದ್ರು. ಇವತ್ತೇನು ಈ ವಿಷಯದ ಬಗ್ಗೆ ಮಂಜು ಅವ್ರು ಹೇಳಿದ್ರು, ಹರೀಶ್ ಅವ್ರು ಈ ಪುಸ್ತಕದ ಬಗ್ಗೆ ಹೇಳ್ತಾರೆ ಅಂತ, ಅಲ್ಲೊಂದು ಸಮಸ್ಯೆ ಇದೆ. ಹೇಳ್ಬಿಟ್ರೆ ಪುಸ್ತಕ ಖರ್ಚಾಗಲ್ಲ. ನಮ್ಮ ಪುಸ್ತಕ ಬಿಡುಗಡೆಯ ಉದ್ದೇಶ ಸ್ವಲ್ಪ ರುಚಿ ತೋರಿಸಿ ಬಿಟ್ಬಿಡ್ಬೇಕು, ಅದನ್ನ ಜನ ತಗೊಂಡು ಓದ್ಬೇಕು. ವಾಸ್ತವವಾಗಿ ಇನ್ನೂ ಒಂದು ಭೈರಪ್ಪನವ್ರ ತರದವ್ರು ಹೇಳ್ತಾ ಇದ್ದಿದ್ದು, ಲೇಖಕರಾದ ಪುಸ್ತಕದ ಬಗ್ಗೆ ಮಾತಾಡಬಾರ್ದು ಅಂತ, ಅಂದ್ರೆ ಪುಸ್ತಕನೇ ಮಾತಾಡ್ಬೇಕು ಅಂತ. ಆದ್ರೆ ಕೆಲವು ಪುಸ್ತಕಗಳಿಗೆ ಹೇಳ್ಬೋದಾದ್ ಏನು ಅಂದ್ರೆ ಇದೇನಲ್ಲ ಅಂತ ಹೇಳ್ಬೋದು, ಏನ್ ಹೌದು ಅಂತ ನೀವು ಓದ್ಕೊಳ್ತೀರಾ. ಗಾಂಧಿಯವ್ರ ಪುಸ್ತಕದ ಬಗ್ಗೆ ಕೆಲವು ನಿಮಿಷ ಮತ್ತೆ ರಾಷ್ಟ್ರಡಮಸ್ತು ಒಂದು 10-15 ನಿಮಿಷದಲ್ಲಿ ಮುಗಿಸ್ತೀನಿ. ಈ ಪುಸ್ತಕ ಗಾಂಧಿಯವರ ಟೀಕೆನೂ ಅಲ್ಲ, ಗಾಂಧಿಯವರ ಹೊಗಳಿಕೆ ಮೊದಲೇ ಅಲ್ಲ. ಟೀಕೆ ಯಾಕಲ್ಲ ಅಂದ್ರೆ, ಟೀಕೆ ಮಾಡಿದಾಗ ಅದಕ್ಕೆ ಜವಾಬ್ದಾರಿ ಏನಿರಲ್ಲ, ಟೀಕೆ ಮಾಡಿ ಓಡೋಗ್ಬಿಡ್ಬೋದು. ಇದು ಗಾಂಧಿಯವರ ಬಗ್ಗೆ ಕನ್ನಡದಲ್ಲಿ ಬಂದಿರುವ ಸ್ವತಂತ್ರವಾದ ಪ್ರಥಮ ವಿಮರ್ಶಾ ಪುಸ್ತಕ. ಇದು ಇಟ್ಸ್ ಎ ಕ್ರಿಟಿಕಲ್, ಇಂಗ್ಲಿಷ್ ನಲ್ಲಿರೋ ಕ್ರಿಟಿಕ್ ಆಫ್ ಗಾಂಧಿ ಬಂದಿದೆ, ಕೊಠಾರಿ ಅವರು ಹರ್ಷ ಅವರೇ ಮಾಡಿದ್ದಾರೆ ಅದನ್ನ. ಇದು ಆ ಥರದ್ದಲ್ಲ. ನೀವು ಮೆಟ್ರೋನಲ್ಲೋ ಅಥವಾ ನಮ್ಮ ದಕ್ಷಿಣ ಕನ್ನಡದಲ್ಲಿ ರೈಲ್ ಹತ್ತಿದ್ರೆ, ಇದು ಬಸ್ ಹತ್ತಿದ್ರೆ ಒಂದು 5-5 ನಿಮಿಷಕ್ಕೆ ಒಂದು ಸ್ಟಾಪ್ ಕೊಡ್ತಿರ್ತಾರೆ. ಒಂದು ಸ್ಟಾಪ್ ನಲ್ಲಿ ನೀವು ಕಣ್ಣು ಒಂದ್ಸತಿ ತಿರು ಹಾಕ್ಬೋದು. ಆ ರೀತಿ ಪುಟ್ಟ ಚಾಪ್ಟರ್ಗಳನ್ನ ಮಾಡಿರುವ ಒಂದು 25ಕ್ಕಿಂತ ಹೆಚ್ಚು ಸಣ್ಣ ಸಣ್ಣ ಅಧ್ಯಾಯಗಳಿರುವ ಒಂದು ಪುಸ್ತಕ. 100 ದಾಖಲೆಗಳನ್ನು ನೋಡಿ, ಹಲವಾರು ಪ್ರಮುಖವಾದ ಪುಸ್ತಕಗಳನ್ನು ನೋಡಿ, ಅದರ ಆಧಾರದ ಮೇಲೆ ಅದನ್ನೆಲ್ಲ ದಾಖಲಾತಿ ಮಾಡಿದೆ. ಯಾಕೆಂದ್ರೆ ಇಂದೆಲ್ಲ ನಾಳೆ ಯಾರು ಕೇಸ್ ಹಾಕಿ ಹಾಕ್ತಾರೆ ಈ ಪುಸ್ತಕದ ಮೇಲೆ. ನಮಗೆ ಗೊತ್ತಿದ್ದೇ ಬರೆದಿರೋದು ಈ ಪುಸ್ತಕ. ಗಾಂಧಿ ಅನ್ನುವಂಥದ್ದು ಭಾರತದಲ್ಲಿ ಒಂದು ಮುಟ್ಟಬಾರದ ವಿಗ್ರಹ. ಹೇಗೆ ಇಸ್ಲಾಂನಲ್ಲಿ ಕುರಾನ್ ಮತ್ತು ಅವರ ಪ್ರವಾದಿ ಮೊಹಮ್ಮದನ್ ಯಾರು ಮುಟ್ಟಬಾರದು, ಹಾಗೆ ಭಾರತದಲ್ಲಿ ಪ್ರವಾದಿಯ ಸ್ಥಾನದಲ್ಲಿರೋದು ಮಹಾತ್ಮ ಗಾಂಧಿಯವರು ಅಥವಾ ಗಾಂಧೀಜಿಯವರು. ಅದನ್ನ ಸರ್ಕಾರಿ ಯಂತ್ರ ಹೇಗ್ ಮಾಡ್ತು ಅನ್ನೋದನ್ನ ಶ್ರೀಕಾಂತ್ ಶೆಟ್ಟರು ಅವ್ರ ಮಾತಿನಲ್ಲಿ ಒಂದೇ ಕಲ್ಲಿಗೆ 3 ಹಕ್ಕಿ ಅನ್ನೋ ಶಬ್ದದಲ್ಲಿ ಅವರು ಹೇಳಿದ್ರು. ಒಂದು ವಿಕ್ಟಿಮ್ ಹುಡ್ ಪಾಲಿಟಿಕ್ಸ್ಗೆ ಹಿಂದೂಗಳನ್ನ ತಳ್ಳಿ ಅವ್ರನ್ನ ವಿಕ್ಟಿಮ್ ಅಂತ ಯಾರು ಮಾಡಿದ್ರು, ಅವ್ರು ಹೇಗೆ ದೊಡ್ಡವರಾಗಿ ಮೆರೆದ್ರು ಅನ್ನೋದೇ ಒಂದು 75-78 ವರ್ಷಗಳ ಭಾರತದ ಚರಿತ್ರೆ. ಬಟ್ ಗಾಂಧಿ ವಾಸ್ ಹಿ ಅನ್ಕ್ವಶ್ಚನಬಲ್ ಡ್ಯೂರಿಂಗ್ ಹಿಸ್ ಟೈಮ್ಸ್. ಅವ್ರನ್ನ ಯಾರು ಅವರ ಕಾಲದವ್ರು ಪ್ರಶ್ನೆನೇ ಮಾಡ್ಲಿಲ್ವಾ? ಉಪನಿಷತ್ಗಳಿಂದ ಹಿಡಿದು ಭಗವದ್ಗೀತೆಯಿಂದ ಹಿಡಿದು ಜೈನ ಬೌದ್ಧ ಲಿಟ್ರೇಚರ್ ಎಲ್ಲ ಕಡೆ ಪ್ರಶ್ನೆ ಮಾಡೋದೆ. ನಮ್ಮ ತಂತ್ರ ಸಾಹಿತ್ಯ ತಗೊಂಡ್ರೆ ಈಶ್ವರ ಪಾರ್ವತಿ ಸಂವಾದವೇ ಇರೋದು, ಅಥವಾ ಶಿವ ಮತ್ತು ಷಣ್ಮುಖನ ಸಂವಾದವೇ ಇರೋದು. ಇಡೀ ಸಂವಾದವೇ ನಮ್ಮ ಪರಂಪರೆ. ಪ್ರಶ್ನೆ ಕೇಳೋದು, ಉತ್ತರ ತಗೊಳ್ಳೋದು, ಜಿಜ್ಞಾಸೆ ಗೊತ್ತಾಗದೆ ಹೋದ್ರೆ ಇನ್ನೊಬ್ಬ ಗುರುವಿನ ಹತ್ರ ಹೋಗೋದು, ಇದೆಲ್ಲ ಉಪನಿಷತ್ಗಳಲ್ಲಿ 100 ಸತಿ ಬರುತ್ತೆ. ಹಾಗಾಗಿ ಗಾಂಧಿಯವ್ರನ್ನ ಆ ಕಾಲದಲ್ಲಿ ಬಿಪಿನ್ ಚಂದ್ರಪಾಲ್ ಅಂದ್ರೆ ಯಾರ್ಯಾರನ್ನ ಕೋರ್ಟಿಗೆ ಕರಿಬೇಕು ಅನ್ನಕ್ ನಾನು ಹೇಳ್ತಾ ಇದ್ದೆ, ನನ್ನನ್ನು ಕರಿಯಕ್ ಮುಂಚೆ ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, ಲಾಲಾಜಿ, ಪಂಜಾಬಿನ ಸಿಂಹ, ಆಮೇಲೆ
ಶ್ರದ್ಧಾನಂದರು, ಸಾವರ್ಕರ್ ಬ್ರದರ್ಸು, ಆಮೇಲೆ ಡಾಕ್ಟರ್ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಅರವಿಂದ್ರು, ಯೋಗಿ ಅರವಿಂದ್ರು, ಎಲ್ಲರೂ ಕೂಡ ಅಲ್ಲಿಂದ ಶುರು ಮಾಡಿ ಸ್ವಾತಂತ್ರ್ಯ ನಂತರದಲ್ಲಿ ನಿಮ್ಗೆ ಮೀನು ಮಸಾನಿ, ರಾಮ್ ಸ್ವರೂಪ್, ಸೀತಾರಾಮ್ ಗೋಯಲ್, ಅರುಣ್ ಶೌರಿ ಇಂದ ಹಿಡಿದು ಪ್ರಫುಲ್ಲ ಗೊರಾಡಿಯ, ನಮ್ಗಳ ತನಕ ಕನ್ನಡದಲ್ಲಿ ಯಾರ್ಯಾರು ಬರೀತಾ ಇದ್ದಾರೆ, ಕೆ ಎಸ್ ನಾರಾಯಣಾಚಾರ್ಯ ಕನ್ನಡದಲ್ಲಿ, ಅವರೆಲ್ಲರೂ ಗಾಂಧಿಯವ್ರನ್ನ ಯಥಾರ್ಥವಾಗಿ ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಅವ್ರ ಪುಸ್ತಕದಿಂದ ತೆಗೆದುಕೊಟ್ಟಿದ್ದಾರೆ ಅಷ್ಟೇ. ಅಂದ್ರೆ ಗಾಂಧಿಯವರಿಗೆ ಮತ್ತು ಗಾಂಧಿಯವರ ಸಮಗ್ರ ಸಂಪುಟಗಳನ್ನು ನಮ್ಗೆ ನಮ್ಮ ಜಗತ್ತಿಗೆ ಕೊಟ್ಟಂತಹ ಸ್ವಾಮಿನಾಥನ್ ಅವರಿಗೆ ಒಂದು 100 ವಾಲ್ಯೂಮ್ಸ್ ಇದೆ. ನಾವು ದೊಡ್ಡ ಕೃತಜ್ಞತೆಯನ್ನು ಯಾಕೆ ಅರ್ಪಿಸ್ಬೇಕು ಅಂದ್ರೆ, ಅವ್ರು ಹೇಳಿದ್ದನ್ನ ಮುಚ್ಚುಮರೆ ಇಲ್ಲದೆ ಸ್ವಾಮಿನಾಥನ್ ಅವರು ಅಷ್ಟನ್ನು ಕಲೆಕ್ಟ್ ಮಾಡಿ ಒಂದು ಟೆಲಿಗ್ರಾಮ್ ಇಂದ ಹಿಡಿದು ಒಂದು ಖಾಸಗಿ ಪತ್ರದಿಂದ ಹಿಡಿದು ಎಲ್ಲವನ್ನು ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಪಬ್ಲಿಷ್ ಮಾಡಿರೋದು ಗಾಂಧಿ ಫೌಂಡೇಶನ್ ಅಲ್ಲ, ಅಥವಾ ಗಾಂಧಿಯವ್ರ ಬಗ್ಗೆ ಇರುವ ಒಂದು ಖಾಸಗಿ ಸಂಸ್ಥೆ ಅಲ್ಲ. ಇದು ಪಾಯಿಂಟ್ ನಂಬರ್ 2. ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಮಾಡಿದೆ. ಅವ್ರದ್ದು PNB ಇರುತ್ತಲ್ಲ, ಅವ್ರು ಮಾಡಿದ್ದಾರೆ ಆಕ್ಚುಲಿ. ಹೀಗಾಗ್ಬಿಟ್ಟು ಅದು ಅಧಿಕೃತವಾದ ವಾಲ್ಯೂಮ್ಸ್. 25 ರೂಪಾಯಿಗೆ ಒಂದೊಂದು ಸಂಪುಟದಂತೆ ಅವರು 100 ಸಂಪುಟ 2,500 ರೂಪಾಯಿ ಕೊಡ್ತಾ ಇದ್ರು. ನಮ್ಮ ವಿದ್ಯಾನಂದ ಶೆಣೈ ಅವ್ರ ಹತ್ರ ಒಂದು ಸೆಟ್ ಇತ್ತು, ಉಪೇಂದ್ರ ಶೆಣೈ ಅವ್ರ ಹತ್ರ ಒಂದು ಸೆಟ್ ಇತ್ತು. ಅಣ್ಣ ತಮ್ಮ ಇಬ್ರು ಸಪರೇಟ್ ಆಗಿ 100 ಪುಸ್ತಕ ಇಟ್ಕೊಂಡಿದ್ರು. ಅಂದ್ರೆ ಅಧ್ಯಯನ ಮಾಡಿದ್ದಾರೆ ಈ ವಲಯದವ್ರು, ಯಾರು ಅಧ್ಯಯನ ಮಾಡದೆ ಮಾತಾಡ್ತಿಲ್ಲ. ಆದ್ರೆ ಆಗ ಇನ್ನೂ ಕಾಲ ಪಕ್ವ ಆಗಿರ್ಲಿಲ್ಲ ಹೇಳೋದಿಕ್ಕೆ. ಇವಾಗ ಏನು ಅಂದ್ರೆ ಸುಮ್ಮನೆ ಒಂದು ಸರ್ಜನ್ ತರ, ಒಬ್ಬ ಡಾಕ್ಟರ್ ಹೆಂಗೆ ಸರ್ಜರಿ ಆಪರೇಷನ್ ಟೇಬಲ್ ಮೇಲೆ ಎಲ್ಲ ನೀಟಾಗಿ ಬಿಡಿಸಿಟ್ಬಿಡ್ತಾರೆ, ಆ ತರ ಬಿಡಿಸಿಟ್ಟಿರುವಂತ ಪುಸ್ತಕ ಇದು. ಒಂಥರ ತೊಳೆನೆಲ್ಲ ಬಿಡಿಸಿಟ್ರೆ ಹಣ್ಣು ನೋಡಿ ಅಂತೀರಲ್ಲ, ಆ ರೀತಿ ನಿಮ್ಮ ಮುಂದೆ ಇಟ್ಟಿರೋರು. ಸೊ ಖಂಡಿತ ನಿಮ್ ನಿದ್ದೆ ಕೆಡುತ್ತೆ, ಖಂಡಿತ ನಿಮ್ ಮನಸ್ಸಿನ ಶಾಂತಿ ಹಾಳಾಗುತ್ತೆ. ಅದು ಹಾಳಾಗ್ಲಿ ಅನ್ನೋದೇ ಉದ್ದೇಶ. ಹಿಂದೂಗಳು ಇಷ್ಟೊಂದು ನೆಮ್ಮದಿಯಾಗಿರೋದು ನೋಡೋದಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ವೇದಿಕೆ ಮೇಲಿರೋರಿಗೆ ಇವ್ರು ಮಾತ್ರ ಒಂದಷ್ಟು ಜನ ಜೈಲಿಗೆ ಹೋಗೋದು, ಲಾಕಪ್ ಹೋಗೋದು, ಅಥವಾ ಗೋರಕ್ಷಾ ಆಂದೋಲನ ಮಾಡೋದು. ಉಳಿದವರೆಲ್ಲ ಯಾವ್ದದು ಅದು ಯಾವ್ದೋ ಒಂದು ಕಪಿಲ್ ಏನದು ಶೋ ಬರುತ್ತಲ್ಲ, ಅದು ಕಪಿಲ್ ಶರ್ಮನ್ ಶೋ ನೋಡ್ಕೊಂಡು ಆರಾಮಾಗಿರೋದು, ಕಾಮಿಡಿ ಶೋ ನೋಡ್ಕೊಂಡು ಆರಾಮ. ಹಿಂದೂ ಸಮಾಜ ತನ್ನನ್ನು ತಾನು ಜೋಕರ್ ಸ್ಥಾನಕ್ಕೆ ತಂದ್ಕೊಂಡಿದೆ. ಯಾವ ಸಬ್ಜೆಕ್ಟ್ ಮೇಲೂ ಅವರಿಗೆ ದುಃಖನೂ ಆಗಲ್ಲ, ಭಾವನೆನೂ ಒಂದು 10 ದಿವಸನೂ ನಿಕ್ಕೊಳ್ಳಲ್ಲ. ನೂಪುರ್ ಶರ್ಮಾನ ಅದು ಯಾವ ರೀತಿ ಕೋರ್ಟು ಆ ಥರ ದಂಡನೆ ಮಾಡ್ತು ಅಂತ ಹೇಳಿ ಯಾರಾದ್ರೂ ಮನೆಯಲ್ಲಿ 2 ದಿವಸ ಊಟ ಬಿಟ್ರ, ಅಥವಾ ಹೆಣ್ಮಗಳಿಗೆ ನ್ಯಾಯ ಸಿಗ್ಲಿ ಅಂತ ಯಾರಾದ್ರೂ ಹೋಗಿ ಅವಳ ಹೆಸರಲ್ಲಿ ಅಭಿಷೇಕ ಮಾಡಿಸಿದ್ರ? ಏನು ಬೇಡಪ್ಪ, ಬೇರೆ ಇನ್ನೇನು ಮಾಡಕ್ಕಾಗಲ್ಲ, ನಮ್ಮ ಕೈನಲ್ಲಿ ಬಿಟ್ಬಿಡೋಣ. ಇದನ್ನ ಯಾಕೆ ಮಾಡಲ್ಲ? ನಮ್ಗೇನಾದ್ರು ಒಂದು ಸೈಟ್ ಆಗ್ಬೇಕು, ಅದು ಬೇರೆಯವ್ರದ್ದು ಕೇಸ್ ನಡೀತಿದೆ ಅಂದ್ರೆ ಮಾಟ ಮಾಡ್ಸಕ್ಕಾಗತ್ತೆ, ಮಂತ್ರ ಮಾಡ್ಸಕ್ಕಾಗತ್ತೆ. ಅವ್ರ ಮಾಟ ಮಂತ್ರದ ಹೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದನ್ನ ಮಾಡ್ಬೋದಲ್ಲ, ಹಿಂದೂ ವಿರೋಧಿಗಳನ್ನು ಬಗ್ಬಡಿಯೋದಕ್ಕೋಸ್ಕರ ಏನಾದ್ರು ಮಾಡ್ಬೋದಲ್ಲ. ವಾಮಾಚಾರ ಪ್ರಯೋಗ ಯಾಕೆ ಮಾಡಬಾರ್ದು? ನಮ್ಮ ಧಾರ್ಮಿಕ ಚೌಕಟ್ಟಲ್ಲಿ ಇರುವಂತದ್ದು. ಶತ್ರು ಸಂಹಾರ ಮಾಡ್ಬೇಕಾದ್ರೆ ಇಲ್ಲ ಅಂತ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಬೇಕಾದಷ್ಟು ಕಡೆ ಬರುತ್ತೆ. ಇದು ಆಕ್ಚುಲಿ ವಿಷಕನ್ ನೀರನ್ನ ಕಳಿಸ್ತಾ ಇದ್ರು ಅಂತ ಬರುತ್ತೆ. ಅಂದ್ರೆ ಹಿಂದೂ ಸಮಾಜ ಏನಂದ್ರೆ, ಅವರು ರೈಟ್ಲಿ ಟೋಲ್ಡ್ ಶ್ರೀಕಾಂತ್ ಶೆಟ್ಟಿ ಅವರು, ಇದನ್ನ ಯಾವ್ದೋ ಒಂದು 3-4 ಸಂಘಟನೆಗಳಿಗೆ ನಾವು ಏಜೆನ್ಸಿ ಮಾಡ್ಕೊಟ್ಬಿಡಿ. ಈ ನಮ್ಮ ಮಕ್ಕಳನ್ನ ನೋಡ್ಕೊಳಕ್ ಮಕ್ಕಳದೊಂದು ಶಿಶು ವಿಹಾರ ಕೇಂದ್ರ ಇದೆ, ಔಷಧಿಗೆ ಯಾವುದೋ ಒಂದು ಇದಿದೆ, ಇನ್ನೊಂದಕ್ಕೆ ಇನ್ನೊಂದಿದೆ, ಔಟ್ಸೋರ್ಸ್ ಅಂತಾರಲ್ಲ. ಒಂದು ಫಂಕ್ಷನ್ ಮಾಡಿದ್ರೆ ಊಟ ಒಬ್ರಿಗೆ ಹೇಳ್ಬಿಟ್ರೆ ಊಟ ತಂದು ಕೊಡ್ತಾರೆ. ನಾವು ಔಟ್ಸೋರ್ಸ್ ಮಾಡಕ್ಕಾಗಲ್ಲ ಹಿಂದೂ ಸೊಸೈಟಿನ. ಹಿಂದೂ ಸೊಸೈಟಿ 1 ಅಥವಾ 2 ಅಥವಾ 3 ಹಿಂದುತ್ವ ಸಂಘಟನೆಗಳ ಆಸ್ತಿ ಅಲ್ಲ. ಅವ್ರು ಅದಕ್ಕೆ ಕೆಲಸ ಮಾಡ್ತಿರೋ ಸೇವಕರು ಹಿಂದುತ್ವ ಸಂಘಟನೆಗಳವ್ರು. 100 ವರ್ಷ ತುಂಬಿರ್ಲಿ, 200 ವರ್ಷ ತುಂಬಿರ್ಲಿ, 50 ವರ್ಷ ತುಂಬಿರ್ಲಿ, ಅವ್ರಿಗೆ ಐ ಡೋಂಟ್ ಕೇರ್. ಹಿಂದೂ ಸಮಾಜ ಇದ್ರೆ ಸಂಘಟನೆಗಳು ಉಳಿಯುತ್ತೆ. ಹಿಂದೂ ಸಮಾಜ ಅವ್ರಿಗೆ ನಿಧಿಯನ್ನು ಕೊಡೋ ತನಕ, ಬೆಂಬಲವನ್ನು ಕೊಡೋ ತನಕ, ಕಾರ್ಯಕರ್ತನ ಕೊಡೋ ತನಕ ಸಂಘಟನೆಗಳು ಉಳಿಯುತ್ತೆ. ಯಾವತ್ತು ಅವರು ಮದೋನ್ಮತ್ತರಾಗ್ತಾರೋ ಅವಾಗ ಹಿಂದೂ ಸಂಘಟನೆಗಳ ಬಾಲ ಕತ್ತರಿಸೋದಕ್ಕೂ ಹಿಂದೂ ಸಮಾಜಕ್ಕೆ ಗೊತ್ತಿದೆ. ಆರ್ಯ ಸಮಾಜಕ್ಕೆ ಇದಾಯ್ತು. ಇಲ್ಲಿ ಆರ್ಯ ಸಮಾಜದವ್ರು ಇದ್ರು, ನಮ್ಮ ದೊಡ್ಡವರು ಇದ್ದಾರೆ. ಹಿಂದೆ ಏನಾಯ್ತು ಗೊತ್ತಿದೆ ಅವರಿಗೆ. ಸತ್ಯವ್ರತ ಅವರು ಇದ್ದಾರೆ ಇಲ್ಲಿ. 35ನೇ ಇಸ್ವಿ ತನಕ, ಶ್ರದ್ಧಾನಂದರ ಇದಾಗ ತನಕ ಒಂದು ಪ್ರಜ್ವಲಿಸುವ ಹಿಂದೂ ಸಂಘಟನೆ ಆರ್ಯ ಸಮಾಜ. ಯಾವತ್ತು ಶ್ರದ್ಧಾನಂದರ ಹತ್ಯೆಯನ್ನು ಅಬ್ದುಲ್ ಮಾಡ್ದ, ಆಮೇಲಿಂದ ಅವರು ಗಾಂಧಿವಾದದ ಕಡೆ ತಿರುಗಿಕೊಂಡ್ರು. ಸೇಮ್ ಶುಡ್ ನಾಟ್ ಹ್ಯಾಪನ್ ವಿತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದನ್ನ ನಾನು ಕಳಕಳಿಯಿಂದ ಹೇಳ್ತಾ ಇದ್ದೀನಿ ಹಿಂದೂ ಸಮಾಜದ ಪರವಾಗಿ. ಕಂಡ ಜಾಗಗಳಲ್ಲಿ ಮಸೀದಿಯಲ್ಲಿ ಇದನ್ನ ದೇವಸ್ಥಾನಗಳನ್ನು ಹುಡುಕ್ಬೇಡಿ, ಶಿವಲಿಂಗ ಹುಡುಕ್ಬೇಡಿ ಅಂತ ಹೇಳ್ತಾರೆ. ಹೇಳಕ್ ಇವ್ರ್ಯಾರು ಅಂತ ನಾನು ಕೇಳು. ಗೌರವದಿಂದ ಕೇಳ್ತೀನಿ. ನನಗೇನು ಅವ್ರ ಮೇಲೆ ತಾತ್ಸಾರ ಇಲ್ಲ. ಅವ್ರು ಮಾಡಿರೋ ಕೆಲಸಕ್ಕೆಲ್ಲ ನನ್ನ ನಮಸ್ಕಾರಗಳಿದೆ, ಬೆಂಬಲ ಇದೆ. ಇನ್ನೊಂದು ಹೇಳ್ತಾರೆ,
ಈಗ ನಾನು ಕೂತ್ಕೊಂಡಿದ್ದಾಗ ನಮ್ಮ ಪ್ರಮೋದ್ ಮುತ್ತಾಲಿಕ್ರ ಹತ್ರ ತೋರಿಸ್ತಾ ಇದ್ದೆ, ಇದು ಅಮರ್ ಉಜಾಲ ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಇದರಲ್ಲಿ ಅವರು ಪ್ರಮುಖರು ಹೇಳ್ತಾರೆ, ಇಸ್ಲಾಂ ಮತ್ತು ಹಿಂದುತ್ವದ ಸಂದರ್ಭವನ್ನು ಹೇಳಬೇಕಾದ್ರೆ ಇದು ಪತ್ರಿಕೆಯಲ್ಲಿ ಬಂದಿರೋದನ್ನ ನಾನು ಕೋಟ್ ಮಾಡಿ ಹೇಳ್ತಾ ಇದ್ದೀನಿ. ಮುಸಲ್ಮಾನೋಂಕೆ ಬಿನಾ ಹಿಂದುತ್ವ ನಹಿ ಭಾಗವತ್. ಒಂದು ಸಭೆ ಮಾಡಿದಾಗ ಒಂದು ಸ್ವಲ್ಪ ರೊಚ್ಚು, ರೋಷ, ಚರ್ಚೆ, ಭಿನ್ನಾಭಿಪ್ರಾಯ, ಜಗಳ ಇಲ್ಲ ಆಗದೆ ಅದ್ಯಾವ ಸಭೆ ಅದು ಅಲ್ವಾ? ನೋಡಿ, ಮುಸಲ್ಮಾನರು ಇಲ್ಲದೆ ಹೋದ್ರೆ ಹಿಂದುತ್ವ ಇಲ್ಲ ಅಂತ ಹೇಳ್ತಾರೆ. ಅಮರ್ ಉಜಾಲ ಪತ್ರಿಕೆ ರಿಪೋರ್ಟ್ ಮಾಡಿರೋದು, ನನ್ನ ರಿಪೋರ್ಟಿಂಗ್ ಅಲ್ಲ ಇದು. ಮೈನ್ ನ್ಯಾಷನಲ್ ನ್ಯೂಸ್ ಪೇಪರ್ ಇದು. ಸೌತ್ ಅಲ್ಲಿ ಹೇಗೆ ಡೆಕ್ಕನ್ ಹೆರಾಲ್ಡ್, ಟೈಮ್ಸ್ ಆಫ್ ಇಂಡಿಯಾ ಇದೆ, ಆ ಥರ ಉತ್ತರ ಭಾರತದಲ್ಲಿ ಹೌ ಡೇರ್ ಹಿ ಟು ಸೇ ಲೈಕ್ ದಟ್, ಹೌ ಡೇರ್ ಹಿ. ಇದನ್ನೇ ಅಲ್ವಾ ಹಿಂದೆ ನೆಹರು ಮಾಡಿದ್ದು, ಇದನ್ನೇ ಗಾಂಧಿ ಮಾಡಿದ್ದಲ್ವಾ, ಇದನ್ನೇ ಮೌಲಾನಾ ಅಬುಲ್ ಕಲಾಂ ಆಜಾದ್, ರಾಜಾಜಿ ಮಾಡಿದ್ದಲ್ವಾ, ಅದನ್ನೇ ಇವರು ಮಾಡಿದ್ರೆ ಏನ್ ಪ್ರಯೋಜನ? ವಾಟ್ ಫಾರ್? ಇದನ್ನೇ ಡಾಕ್ಟರ್ ಕೇಶವ ಬಲಿರಾಮ್ ಅಡಿಗೆ ಅವರು ಹೇಳ್ಕೊಟ್ಟಿದ್ದ, ಇದನ್ನೇ ಗುರುಜಿ ಗೊಡವಲ್ಕರ್ ಹೇಳ್ಕೊಟ್ಟಿದ್ದ. ನಾವು ಅದೆಲ್ಲ ಓದ್ಕೊಂಡು ಬಂದಿರೋದ್ರಿಂದ ಹೇಳ್ತಾ ಇರೋದು. ಇದಕ್ಕೋಸ್ಕರವೇ ನಿಮ್ಗೆ ರಾಮ ಜನ್ಮಭೂಮಿ ಸಮಯದಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಬಲಿದಾನ ಆದ್ರ, ಎಮರ್ಜೆನ್ಸಿ ಟೈಮ್ನಲ್ಲೂ ಪ್ರಜಾಪ್ರಭುತ್ವ ರಕ್ಷಣೆ ಮಾಡಿದ ಈ ಮಾತು ಹೇಳೋದಿಕ್ಕ? ನಿಮ್ ಇತಿಹಾಸ ನೋಡಿ, ನಿಮ್ಮ ಭವಿಷ್ಯದ ಹೆಜ್ಜೆಗಳನ್ನು ನೋಡಿ, ನೀವು ಎಚ್ಚರಿಕೆಯಿಂದ ಇಲ್ಲದೆ ಹೋದ್ರೆ ಹಿಂದೂ ಸಮಾಜ ನಿಮಗೆ ಅದರನ್ನು ಕಲಿಸ್ಕೊಡುತ್ತೆ ಅಂತ ಒಬ್ಬ ಹಿಂದುವಾಗಿ ಹೇಳ್ತಾ ಇದ್ದೀನಿ. ಇದು ಹೇಳೋ ತಾಕತ್ತು ಎಲ್ಲಿಂದ ಬರುತ್ತೆ ಅಂದ್ರೆ ಅಧ್ಯಯನದಿಂದ ಬರುತ್ತೆ. ಗಾಂಧಿವಾದದ ಹಿಂದೆ ಹೋದವರು ಯಾರೂ ಉದ್ಧಾರ ಆಗ್ಲಿಲ್ಲ. ಹೇಗೆ ನಾಸ್ಟ್ರಡಮಸ್ನ ಕೆಣಕದವರು ಯಾರು ಜೈಲ್ಗೆ ಹೋಗದೆ ಅಥವಾ ಅಧಿಕಾರ ಕಳ್ಕೊಳ್ಳದೆ ಇರ್ಲಿಲ್ಲ, ನಮ್ಮ ಹರ್ಷ ಅವ್ರು ಹೇಳಿದ್ರಲ್ಲ ಆ ರೀತಿ. ಸೊ ಗಾಂಧಿಯವರ ಪುಸ್ತಕದ ಟೋನ್ ಹೀಗಿದೆ. ಆ ಟೋನ್ ಮಾತ್ರ ನಾನು ನಿಮ್ಗೆ ಹೇಳಿದ್ದೀನಿ. ಇದು ಯಾವುದೇ ಸಂಘಟನೆ ಅಥವಾ ಯಾವುದೇ ಪ್ರಮುಖರ ಬಗ್ಗೆ ನಾನು ಹೇಳಿರೋ ಮಾತು ಅಂತ ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದು, ನಮಗೆ ಹಿಂದಿನಲ್ಲಿ ಒಂದು ಪದ ಇದೆ, ಠೇಕೆದಾರ್ ಅಂತ ಒಂದು ಪದ ಇದೆ. ನಾವೇ ಇದರ ಗುತ್ತಿಗೆದಾರರು. ಹಿಂದೆ ಇತ್ತು, ಅನೇಕ ಧಾರ್ಮಿಕ ಹಿಂದೂ ಆಶ್ರಮಗಳಿಗೆ, ಆರ್ಗನೈಸೇಷನ್ಗೆ ಹಿಂದೂ ಧರ್ಮ ನಾವೇ ಧಾರ್ಮಿಕವಾದ ಹೇಳ್ತಿರೋದು, ನಾವೇ ರಕ್ಷಕರು ಅಂತಿತ್ತು. ಹೊಟ್ಟೋದ್ರು, ಅವ್ರ ಮಹತ್ವ ಹೊಟ್ಟೋಯ್ತು. ದೇ ವರ್ ರೆಡ್ಯೂಸ್ ಟು ಮೈನಾರಿಟಿ. ಈ ಹಿಂದೂ ಸಮಾಜಕ್ಕೆ ಒಂದು ವಿವೇಕ ಇದೆ. ಅದೇನ್ ವಿವೇಕ ಇದೆ ಅಂದ್ರೆ, ಯಾರು ಇದನ್ನು ತನ್ನನ್ನು ಮಗುವಿನಂತೆ, ಅಂದ್ರೆ ತಾನು ಮಗು ಅಂತ ಭಾವಿಸ್ಕೊಂಡು ತನ್ನನ್ನು ತಾಯಿ ಎನ್ನುವ ಸ್ಥಾನದಲ್ಲಿ ಹಿಂದೂ ಸಮಾಜವನ್ನು ಕಲ್ಪಿಸ್ಕೊಳ್ಳುತ್ತೋ ಅದನ್ನು ವಾತ್ಸಲ್ಯದಿಂದ ಕಾಪಾಡುತ್ತೆ. ಯಾರು ಇದನ್ನು ನಿಯಂತ್ರಕರು, ನಿಯಾಮಕರು ಅಂತ ತಗೊಳ್ತಾರೋ ಅವ್ರು ಎಲ್ಲರಿಗೂ ಹಿಂದೂ ಸಮಾಜ ಬುದ್ಧಿ ಕಲಿಸಿದೆ. ಅದಕ್ಕೆ ಹಿಂದಿನ ಶತಮಾನದ ಒಂದು ಉದಾಹರಣೆ ಕೊಟ್ಟೆ. ಅದಕ್ಕೆ ಈಗಿರುವ ನಮ್ಮ ದೇಶದ ಬಹಳ ಪ್ರಮುಖವಾದ ಸಂಘಟನೆ RSS, ಅದ್ರ ಬಗ್ಗೆ ನನಗೆ ತುಂಬಾ ಪ್ರೀತಿ ಇದೆ, ತುಂಬಾ ಅಭಿಮಾನ ಇದೆ. ಆದ್ರೆ ಅದು ದಾರಿ ತಪ್ಪಬಾರದು ಅಂತ ಎಚ್ಚರಿಸುವುದು ಒಬ್ಬ ಹಿಂದೂ ಇಂಟೆಲೆಕ್ಚುಯಲ್ದೇ ಕೆಲಸ. ಉಳಿದವ್ರು ಮಾಡಕ್ಕಾಗಲ್ಲ. ಕಾರ್ಯಕರ್ತರಿಗೆ ಅವ್ರದೇ ಆಗಿರುವಂತ ಕಟಿಬದ್ಧತೆ ಇರುತ್ತೆ, ಅವ್ರದೇ ಆಗಿರೋ ಇತಿಮಿತಿಗಳಿರುತ್ತೆ. ನಮಗೇನಿಲ್ಲ ಅಂದ್ರೆ ನಮ್ಗೇನ್ ಜವಾಬ್ದಾರಿ ಇಲ್ಲ ಅಂತಲ್ಲ, ಜವಾಬ್ದಾರಿ ಅಂದ್ರೆ ಸಂಘಟನೆ ಜವಾಬ್ದಾರಿ ಇಲ್ಲ ಅಂತ ಅರ್ಥ. ಇದನ್ನ ನಾವು ಮಾಡ್ಬೇಕಾಗತ್ತೆ. ಇದನ್ನೇ ಸೀತಾರಾಮ್ ಗೋಯಲ್ ಹಿಂದೆ ಅವರು ವಾಯ್ಸ್ ಆಫ್ ಇಂಡಿಯಾದಲ್ಲಿ ಮಾಡಿದ್ರು. ಇನ್ನೊಂದು 2-3 ನಿಮಿಷದಲ್ಲಿ ಹೇಳ್ಬೇಕಾದ್ದು ಅಂದ್ರೆ, ನಾಸ್ಟ್ರಡಮಸ್ ಪುಸ್ತಕವನ್ನ, ನನಗೆ ಅದರ ಸಾಕಷ್ಟು ಕಥೆಯನ್ನ ಹರ್ಷ ಅವ್ರು ಹೇಳಿದ್ದಾರೆ. ನಾಸ್ಟ್ರಡಮಸ್ ಯಾರು ಅಂತ ಹೇಳಿದ್ರೆ, ಹಿಂದೆ ಮಹಾಭಾರತ ಕಾಲದಲ್ಲಿ ಕಾಲಜ್ಞಾನಿ ನಮ್ಮ ಭಗವಾನ್ ವೇದವ್ಯಾಸರು ಹೇಗಿದ್ರು, ಅಥವಾ ನಮ್ಮ ವೀರೇಶ ಬ್ರಹ್ಮರು ದೊಡ್ಡ ಇವರಿದ್ರು, ಕಾಲಜ್ಞಾನಿಗಳಿದ್ರು, ಕೈವಾರದವರು ಮತ್ತು ಇನ್ನೊಬ್ರು, ಆ ರೀತಿಯಾಗಿರುವಂತಹ ಕಾಲಜ್ಞಾನಿಗಳು 15ನೇ ಶತಮಾನದಲ್ಲಿ ಫ್ರಾನ್ಸ್ ಅಲ್ಲಿ ಬಂದಂತಹ ಯಹೂದಿ ಕುಟುಂಬದವರು. ಇವರ ಬಗ್ಗೆ ಭಾರತದಲ್ಲೇ ನನ್ನ ಅಧ್ಯಯನ, ಸೀಮಿತ ಅಧ್ಯಯನದಲ್ಲಿ ಹೇಳ್ತಾ ಇದ್ದೀನಿ, ಪ್ರಪಂಚದಲ್ಲಿ ತುಂಬಾ ಜನ ಬರ್ತಿದ್ದಾರೆ. ಭಾರತದಲ್ಲೇ ಪ್ರಾಯ ಮೊದಲ ಬಾರಿಗೆ ಲೇಖನಿ ಎತ್ಕೊಂಡು ಬರೆದವರು ನಮ್ಮ ಕರ್ನಾಟಕದ ಹಿರಣ್ಯಪ್ಪ. ಅವರು ಬೌದ್ಧಿಕ ಕ್ಷತ್ರಿಯರ ಸಾಲಲ್ಲಿ ಸೇರ್ಬೇಕಾದವ್ರ ಹೆಸರು. ಅವಾಗಿನ್ನೂ ಆ ಪದ ಇರಲಿಲ್ಲ. ಈ ವಿಕ್ರಮ ಪತ್ರಿಕೆ ಅಂತ ಯಾವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಬರುತ್ತೆ, ಮಲ್ಲಿರು ಶುರು ಮಾಡಿದ್ದು, ಅದರೊಳಗಡೆ ಅವರು ಅದನ್ನ ಪುಂಖಾನುಪುಂಖವಾಗಿ ಧಾರಾವಾಹಿಗಳನ್ನ ಬರೆದ್ರು. ಅದ್ರ ಕೇಸನ್ನು ಒಂದು ಉದಾಹರಣೆ ಕೊಟ್ಟರು ಅವರು. ಈ ತರ ತುಂಬಾ ಕೇಸ್ಗಳಿದೆ ಅವ್ರದ್ದು, ಒಂದಂತಲ್ಲ ಹಲವು ಕೇಸ್ಗಳನ್ನು ಅವರು ಹಾಕಿಸ್ಕೊಂಡ್ರು. ಮತ್ತೆ ಆರ್ಗನೈಸರ್ ಪತ್ರಿಕೆನಲ್ಲೂ ಅದ್ರ ಬಗ್ಗೆ ಅವ್ರು ಬರೆದ್ರು. ಅವಾಗ ನಮ್ಮ ಹಿಂದೂಗಳಲ್ಲಿ ತುಂಬಾ ಜನದ್ದಿತ್ತು ಅಂದ್ರೆ, ಹಿರಣ್ಯಪ್ಪ ಅವ್ರು ಸುಮ್ಮನೆ ಏನೋ ಅಂತ ಹೇಳ್ತಾರೆ ಅಂತ ಸಹಜ ನಮ್ಮಲ್ಲಿ ಹಿಂದೂಗಳಲ್ಲಿ. ಅದನ್ನೇ ಒಬ್ಬ ಫಾರಿನ್ ಆಚರ್ ಹೇಳಿದ ತಕ್ಷಣ ಏನ್ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಅವರು. ಅವ್ರದ್ದು ಬಹಳ ದೊಡ್ಡ ಫಿಲಾಸಫಿಕಲ್ ಆರ್ಗ್ಯುಮೆಂಟ್ ಏನಪ್ಪಾ ಇತ್ತು ಅಂದ್ರೆ, ಹಿರಣ್ಯಪ್ಪ ಅವ್ರದ್ದು, ನಾಸ್ಟ್ರಡಮಸ್ ಹುಟ್ಟಿದ್ದು ಫ್ರಾನ್ಸ್ ನಲ್ಲಾದ್ರೂ ಒಂದು ಸಂದರ್ಭದ ಕ್ರಿಶ್ಚಿಯನ್ ಅಥವಾ ಯಹೂದಿ, ಮುಸ್ಲಿಂ, ಈ 3 ರಿಲಿಜನ್ಗಳ ಪ್ರಪಂಚ ಅವನು ಕಾಣಿಸ್ತಿದ್ರು, ಅವನು ಆ
ಸಂದರ್ಭಕ್ಕೆ ಸೀಮಿತವಾದ ದೃಷ್ಟಿಯಲ್ಲಿ ಅವನ ದರ್ಶನ ಇರಲಿಲ್ಲ. ಅವನಿಗೆ ಮುಂದಿನ ಭವಿಷ್ಯ ಎಲ್ಲ ಕಾಣಿಸ್ತಾ ಇತ್ತು. ಆ ಮುಂದಿನ ಭವಿಷ್ಯ ಆಫ್ರಿಕಾ ಬಗ್ಗೆನೂ ಇದೆ, ಭಾರತದ ಬಗ್ಗೆನೂ ಇದೆ, ಚೀನಾ ಬಗ್ಗೆನೂ ಇದೆ, ಇಡೀ ಮುಂದಿನ ವಿಶ್ವದ ಬಗ್ಗೆ ಇದೆ. ಉದಾಹರಣೆಗೆ ಇದು ಪುಸ್ತಕದಲ್ಲಿ ಅವರು ಹೇಳ್ತಾರೆ, ಯಾವುದನ್ನು ನಾವು ಅಮೆರಿಕಾದಲ್ಲಿ ಟ್ವಿನ್ ಟವರ್ಗಳ ಮೇಲೆ ಆಕ್ರಮಣ ಆಯಿತು ಇಸ್ಲಾಂನಿಂದ ಅಂತ ಗೊತ್ತಲ್ಲ ನಮ್ಗೆ. ಅದನ್ನ ಹೇಳ್ಬೇಕಾದ್ರೆ 2 ಲೋಹದ ಹಕ್ಕಿಗಳು ಬರುತ್ತವೆ, ಕಟ್ಟಡವನ್ನು ಬಂದು ಹೊಡಿತವೆ ಅಂತ ನಾಸ್ಟ್ರಡಮಸ್ ಬರೀತಾನೆ. ನೌ ದ ಕ್ವಶನ್ ಈಸ್, ನಾಸ್ಟ್ರಡಮಸ್ ಇದನ್ನ ಬರೀತಾನೆ ಅಂತ ಹೇಳಿ ಹಿರಣ್ಯಪ್ಪ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ? ಅವ್ರು ಫ್ರೆಂಚ್ ಬರುತ್ತಾ? ಯಾಕೆಂದ್ರೆ ನಾವೆಲ್ಲ ಸಾಮಾನ್ಯ ಇಂಗ್ಲಿಷಲ್ಲಿ ಓದ್ತೀವಿ. ಈ ಸಬ್ಜೆಕ್ಟ್ಗೋಸ್ಕರ ಅವರು ಫ್ರೆಂಚ್ ಕಲ್ತರು. ಬೆಂಗಳೂರಿನಲ್ಲಿ ಇದ್ಕೊಂಡು ಆಲ್ ಇಂಡಿಯಾ ರೇಡಿಯೋನಲ್ಲಿ ಕೆಲಸ ಮಾಡ್ತಿದ್ರು ಅವರು. ನಾನು ಅಲ್ಲಿ ಕೆಲಸ ಮಾಡುವಾಗ ರಾಷ್ಟ್ರೋತ್ಥಾನದಲ್ಲಿ ಅನೇಕ ಸತಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಹರ್ಷ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಬರೋರು ಕೆಲವೆಲ್ಲ ಪುಸ್ತಕಗಳು ನಮ್ಗೆ ಗೊತ್ತಿಲ್ಲ. ಒಂದು ಹಾಫ್ ಶರ್ಟು, ಒಂದು ಪ್ಯಾಂಟು, ಆರ್ಡಿನರಿ ಚಪ್ಪಲಿ, ದಪ್ಪ ಕನ್ನಡಕ, ಒಂದು ಇದು ಮಾಡಿರೋ ಮೀಸೆ. ಅವ್ರನ್ನ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಒಬ್ರು ಲೇಖಕರು ಅಂತ. ಯಾರೋ ಈ ಗೌರ್ಮೆಂಟ್ ಆಫೀಸ್ನಲ್ಲಿ ಇರ್ತಾರಲ್ಲ ಒಂದು ಕ್ಲರಿಕಲ್ ಗ್ರೇಡ್ನಲ್ಲಿ, ಆ ರೀತಿ ಒಬ್ಬ ಅನೂಹ್ಯ, ತನ್ನ ಪಾಡಿ, ಯಾರ ಹತ್ರ ಹೆಚ್ಚು ಮಾತಿಲ್ಲ, ಕಥೆ ಇಲ್ಲ, ಏನು ಕೇಳ್ತಿರ್ಲಿಲ್ಲ. ಅದು ಹೆಚ್ಚು ಹರಟೆ ಹೊಡೆಯೋದು ಅವೆಲ್ಲ ಇಲ್ಲ. ಮತ್ತೆ ಅಲ್ಲಿ ಯಾರನ್ನೂ ಭೇಟಿ ಮಾಡ್ತಿಲ್ಲ. ನನಗೆ ಗೊತ್ತಿರೋದ್ರಲ್ಲಿ ಉಪೇಂದ್ರ ಶೆಣೈ ಅವರಿದ್ರು, ವಿದ್ಯಾನಂದ ಶೆಣೈ ಇದ್ರು. ಅವ್ರು ಯಾರನ್ನೂ ನನಗೆ ತಿಳಿದಂತೆ ಅವರು ಬಹಳ ಜನನ ಹಚ್ಕೊಳ್ತಾ ಇರಲಿಲ್ಲ. ಏನೋ ಅವ್ರದೇ ಒಂದು ಹಿಂದಿಲಿ ಖೋಯ ಅಂತಾರಲ್ಲ, ಆ ಥರ ಇರ್ತಾ ಇದ್ರು. ಅವ್ರದೇ ಆಳವಾದ ಒಂದು ಮನನದಲ್ಲಿ ಇರ್ತಾ ಇದ್ರು. ಅವರು ಫ್ರೆಂಚನ್ ಕಲ್ತು ವರ್ಲ್ಡ್ ಹಿಸ್ಟ್ರಿನೆಲ್ಲ ಓದ್ಕೊಂಡು ಭಾರತದ ಪ್ರಾಚೀನ ಹಿಂದೂ ದೃಷ್ಟಿಯ ಇತಿಹಾಸವನ್ನು ಓದಿ. ಅದು ಪಾಯಿಂಟ್ ಇಂಪಾರ್ಟೆಂಟ್. ಇವ್ರು ಬರೆದಿರೋದಲ್ಲ, ಮೆಕಾಲೆ ಮತ್ತು ಮಾರ್ಕ್ಸ್ವಾದಿಗಳು ಬರೆದಿರೋ ಹಿಸ್ಟ್ರಿ ಅಲ್ಲ. ಯಾವುದು ಮುಚ್ಚಿಟ್ಟಿದೆಯೋ ಅದನ್ನ ಇಟ್ಕೊಂಡು ಅವ್ರು ಹೇಳಿದ್ರು. ಉದಾಹರಣೆಗೆ ಇದ್ರೊಳಗಡೆ ಒಂದು ಹೇಳ್ತಾರೆ, ನೀವು ಈ ಪುಸ್ತಕ ಓದ್ಲೇಬೇಕು ಅನ್ನೋದು ನಾನು ಕುತೂಹಲ ಕೇಳಿಸಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ಶಿವಾಜಿ ಔರಂಗಜೇಬ್ ಇವನ ಹತ್ರ ಹೋದಾಗ, ಅಫ್ಜಲ್ ಖಾನ್ ಹತ್ರ ಹೋದಾಗ ಹೇಗೆ ಅವನನ್ನ ತಪ್ಕೊಳಕ್ ಹೋದ, ಆಮೇಲೆ ವ್ಯಾಘ್ರ ನಖದಿಂದ ಹುಲಿಯುಗುರಿನಿಂದ ಅವನನ್ನು ಬಗದ ಹಾಕದ ಶಿವಾಜಿ ಮಹಾರಾಜ ಅಂತ ಇದೆಯಲ್ಲ, ಆ ಘಟನೆಯನ್ನ ಅವರು ಫ್ರೆಂಚ್ ಪದ್ಯ, ಈ ನಾಸ್ಟ್ರಡಮಸ್ ಬರೆದಿರೋ ಫ್ರೆಂಚ್ ಪದ್ಯ ತಗೊಂಡು ಅಲ್ಲಿ ಈ ಕಥೆಯನ್ನು ತೋರಿಸ್ತಾರೆ. ಅಂದ್ರೆ ನಾಸ್ಟ್ರಡಮಸ್ಗೆ ಇಡೀ ವರ್ಲ್ಡ್ ಹಿಸ್ಟ್ರಿ ಗೊತ್ತಿತ್ತು ಅನ್ನೋದನ್ನ ಹಿರಣ್ಯಪ್ಪ ಅವರು ತೋರಿಸ್ತಾ ಇದ್ದಾರೆ. ಈ ತರದ ಎಷ್ಟು ಘಟನೆಗಳು ಬೇಕು ನಮಗೆ ಇದರಲ್ಲಿ. ಈ ಕೆಲಸಗಳನ್ನೆಲ್ಲ ಅವ್ರು ಮಾಡಿದಾಗ ಇಂಗ್ಲಿಷ್ ಭಾಷೆನಲ್ಲಿ ಕೂಡ ಇಂಡಿಯನ್ಸು ಈ ಪುಸ್ತಕನ ಯಾರು ಬರೆದಿರ್ಲಿಲ್ಲ. 1996, 97, 98 ಆ ಸುಮಾರಿನಲ್ಲಿ ಬರ್ತಾ ಇತ್ತು ಈ ಲೇಖನಗಳು ವಿಕ್ರಮದಲ್ಲಿ. ನಾನು ಓದಿದ್ದೀನಿ ಅವಾಗ. ಆಮೇಲೆ ಅವ್ರನ್ನ ಭೇಟಿನೂ ಮಾಡಿ. ಆಮೇಲೆ ಹರ್ಷ ಅವ್ರು ಹೇಳಿದಂತೆ ಅದು ಒಂದು ಪುಸ್ತಕ ಬಂತು. ಆಮೇಲೆ ಕಾಲಾನಂತರದಲ್ಲಿ 2ನೇ ಪುಸ್ತಕ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬಂತು. ತುಂಬಾ ಜನಕ್ಕೆ ಅದು 2ನೇ ಪುಸ್ತಕ ಬಂತು ಅಂತಲೂ ಗೊತ್ತಿಲ್ಲ. ಯಾಕೆಂದ್ರೆ ಅದು ಅವರೇ ಸೆಲ್ಫ್ ಪಬ್ಲಿಷ್ ಮಾಡ್ಕೊಂಡ್ರು. ಅವ್ರನ್ನ ಯಾರು ಪಬ್ಲಿಷ್ ಮಾಡೋರು, ಅವ್ರಿಗೆ ಫಂಡ್ ಮಾಡೋರು, ಆ ಪುಸ್ತಕ ಮಾರಾಟ ಮಾಡೋರು ಯಾರಿಗೆ? ಆಲ್ ಇಂಡಿಯಾ ರೇಡಿಯೋಲಿರೋ ಮನುಷ್ಯ ಫ್ರೆಂಚ್ ಭಾಷೆ ಕಲ್ತ್ಕೊಂಡು ಪೊಲೀಸ್ರ ಹತ್ರ ಕೇಸ್ಗಳನ್ನು ಹಾಕಿಸ್ಕೊಂಡು ಕೋರ್ಟ್ಗಳಿಂದ ಕೇಸ್ಗಳು, ಏನು ಹುಚ್ಚ ಅವ್ರಿಗೆ? ಆರಾಮಾಗಿ ಸಂಬಳ ತಗೊಂಡು ಮನೇಲಿ ಇರ್ಬೋದಾಗಿ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಯಾಕೆ ಮಾಡಿದ್ರು? ಈ ಹಿಂದೂ ಸಮಾಜದಲ್ಲಿ ಒಂದು ವೈಚಾರಿಕ ಜಾಗೃತಿ ಉಂಟು ಮಾಡಬೇಕು ಅಂತ ಮಾಡಿದ್ರು. ಇಂಗ್ಲಿಷ್ನಲ್ಲೇ ಬರೆದ್ರು. ಆದ್ರೆ ವಾಯ್ಸ್ ಆಫ್ ಇಂಡಿಯಾ ರಾಮ್ ಸ್ವರೂಪ್, ಸೀತಾರಾಮ್ ಗೋಯಲ್, ಅರುಣ್ ಅವ್ರಿಗೆ ಸಿಕ್ಕಷ್ಟು ಪ್ರಚಾರ ಅವ್ರಿಗೆ ನಮ್ಮ ಕರ್ನಾಟಕದ ಇಕೋಸಿಸ್ಟಮ್ನಲ್ಲಿ ಅವ್ರಿಗೆ ಸಿಕ್ಲಿಲ್ಲ. ಆದ್ರೆ ಈ ಪುಸ್ತಕವನ್ನ ಮತ್ತೊಮ್ಮೆ ಕಣ್ತೆರೆದು ನೋಡಿದ್ ಯಾರು ಅಂತ ಹೇಳಿದ್ರೆ, ಪ್ರಸಿದ್ಧ ನಾಸಾದಲ್ಲಿ ಇದ್ದಂತಹ ಕನ್ಸಲ್ಟೆಂಟು ಮತ್ತು ಕರ್ನಾಟಕದವರೇ ಆದ ದೊಡ್ಡ ರಾಷ್ಟ್ರೀಯ ಇತಿಹಾಸಕಾರರು NS ರಾಜಾರಾಮ್. NS ರಾಜಾರಾಮ್ ಅವರು ರೂಪಾ ಪಬ್ಲಿಕೇಶನ್ ಇಂದ ಒಂದು ಪುಸ್ತಕ ಬಂದಿದೆ, ನಾಸ್ಟ್ರಡಮಸ್ ಅಂಡ್ ಬಿಯಾಂಡ್ ಅಂತ. ಆಮೇಲೆ ಬಂದಿದ್ದ ಪುಸ್ತಕ ಇದು. ಹಿರಣ್ಯಪ್ಪ ಅವ್ರ ಪುಸ್ತಕ ಬಂದ್ಮೇಲೆ ಬಂದಿದ್ದು. ಇದು 2002ರಲ್ಲಿ ಬಂತು ಮತ್ತೆ 2010ರಲ್ಲಿ ಬಂತು ರೂಪಾ ಪಬ್ಲಿಕೇಶನ್ ಇಂದ. ಈ ಪುಸ್ತಕದಲ್ಲಿ ಸರಿಸುಮಾರು 3 ಪುಟಗಳು ಡಾಕ್ಟರ್ NS ರಾಜಾರಾಮ್ ಹಿರಣ್ಯಪ್ಪ ಅವ್ರ ಬಗ್ಗೆನೇ ಬರೆದಿದ್ದಾರೆ. ಇದನ್ನೇ ಇದನ್ನ ಜೆರಾಕ್ಸ್ ಮಾಡಿಸ್ಕೊಂಡೆ ಇಂಟರ್ನೆಟ್ ಇಂದ ತಗೊಂಡು. ಎಂತೆಂತ ಒಳ್ಳೆ ಮಾತುಗಳನ್ನು ಹೇಳ್ತಾರೆ ಅಂದ್ರೆ ನನಗೆ ಇದೆಲ್ಲ ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. Still more recently, an Indian writer, G.S. Hiranyappa, has made several remarkable predictions based on such a combined Eastern and Western reading of Nostradamus. ನಾಸ್ಟ್ರಡಮಸ್ನ ಬರೀ ಪಶ್ಚಿಮದ ಇತಿಹಾಸ ದೃಷ್ಟಿಯಿಂದ ಅಲ್ಲ, ಭಾರತದ ಅಥವಾ ಪೂರ್ವ ದೇಶಗಳ ಇತಿಹಾಸದ ದೃಷ್ಟಿಯಿಂದನೂ ನಾವು ವ್ಯಾಖ್ಯಾನ ಮಾಡಬೇಕು ಅನ್ನೋದನ್ನ ಇದರಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ ಅಂತ ರಾಜಾರಾಮ್ ಹೇಳ್ತಾರೆ. ಇನ್ನು ಅನೇಕ ಅಂಥ ಮಾತುಗಳನ್ನು ಅವರು ಈ ಪುಸ್ತಕದಲ್ಲಿ ಹೇಳ್ತಾರೆ. ಏನು ನಾಸ್ಟ್ರಡಮಸ್ನ ಓದುವಾಗ ಇರುವಂತಹ ಸಮಸ್ಯೆ ಅಂದ್ರೆ ಅವನು ಕೊಡುವ ಕಾಲವನ್ನ ಹೇಗೆ ಗುರುತಿಸೋದು?
ಉದಾಹರಣೆಗೆ ಒಬ್ಬ 3 ಸಮುದ್ರಗಳು ಸೇರೋ ಜಾಗದಲ್ಲಿ ಒಬ್ಬ ಬರ್ತಾನೆ. ಆ ವ್ಯಕ್ತಿ ಬಹಳ ದೊಡ್ಡ ಲೀಡರ್ ಆಗಿ ಬೆಳಿತಾನೆ. ಅವನಿಗೆ ಗುರುವಾರ ಪವಿತ್ರವಾದ ದಿನ ಆಗಿರುತ್ತೆ. 3 ಸಮುದ್ರ ಅಂತ ನೀವು ಮುಸ್ಲಿಮ್ದು ಅನೇಕ ದೇಶಗಳನ್ನ ಹುಡುಕ್ಬೋದು, ಅಲ್ಲಿ ಸಿಗತ್ತೆ. ಯಮನ್ನು ಆ ಕಡೆ ಅರಬ್ ಕಂಟ್ರೀಸ್ ಅಲ್ಲಿ ಸಿಗತ್ತೆ ನಿಮ್ಗೆ. ಆದ್ರೆ ಅಲ್ಲಿ ಗುರುವಾರ ಅವ್ರಿಗೆ ಪವಿತ್ರವಾದ ದಿನ ಅಲ್ಲ. ನಮ್ಮಲ್ಲಿ ಗುರುವಾರ, ಗುರು ರಾಘವೇಂದ್ರ ಸ್ವಾಮಿಗಳು ಗುರುಗಳು ಗುರುವಾರ ಬಹಳ, ಹಿಂದೂಗಳಿಗೆ ಎಲ್ಲ ದಿನವೂ ವಿಶೇಷನೇ. ಗುರುವಾರ ಅದಕ್ಕೆ ಹಿಂದೂಗಳಿಗೆ ಅಪ್ಲೈ ಮಾಡು, ಯಾಕೆಂದ್ರೆ ಕ್ರಿಶ್ಚಿಯನ್ಸ್ಗೆ ಆಗಲ್ಲ, ಅವರಿಗೆ ಸಂಡೇ. ಅದು ಮುಸಲ್ಮಾನರಿಗೆ ಫ್ರೈಡೆ, ಇವರಿಗೆ ಯಹೂದಿಗಳಿಗೆ ಶನಿವಾರ ಸಬ್ಬತ್ ಅಂತ ಕರೀತಾರೆ, ಸಾಬತ್. 3 ಜನಕ್ಕೂ ಆಗಲ್ಲ. ಹಾಗಾದ್ರೆ ಗುರುವಾರ ಪವಿತ್ರ ದಿನ ಯಾರಿಗೆ ಅಂತ ಇವ್ರು ಹುಡುಕಿ, ಅದು ಹಿಂದೂಗಳಿಗೆ ಆಗತ್ತೆ. ಈ ಲೀಡರ್ ಯಾರು, ಹಿಂದೂ ಸಮಾಜಕ್ಕೆ ಏನಾಗ್ತಾ ಇದೆ, ಹೇಗೆ ಅವನು ಹಿಂದೂ ಸಮಾಜದಲ್ಲಿ ಬರ್ತಾನೆ, ಅವನು ಹಿಂದೂ ಸಮಾಜವನ್ನ ಹೇಗೆ ರಕ್ಷಣೆ ಮಾಡ್ತಾನೆ, ಅವನು ಮತ್ತು ಒಬ್ಬ ಸಿಖ್ ಗುಂಪುಗಳು ಸೇರ್ಕೊಂಡು ಇಡೀ ಜಗತ್ತನ್ನ ಹೇಗೆ ಹಿಂದೂ ಪರ ಮಾಡ್ತವೆ, ಹೇಗೆ ಜಗತ್ತಿನಲ್ಲಿ ಇಸ್ಲಾಂ ಅನ್ನೋದು ನಶಿಸಿ ಹೋಗುತ್ತೆ, ಅವ್ರು ಹೇಳಿದಂತೆ ಹೇಗೆ ಪೋಪ್ ಅವರು ಓಡೋಗ್ಬೇಕಾಗತ್ತೆ ಅವ್ರ ರಾಜ್ಯ. ಈಗ ನಾವು ನೋಡ್ತಾ ಇದ್ದೀವಿ ಯುರೋಪಲ್ಲಿ ಅತಿಯಾದ ಉದಾರವಾದ ವಲಸೆಯ ಕಾರಣದಿಂದಾಗಿ ಯುರೋಪಿನ ದೇಶಗಳಿಗೆ ಮುಸಲ್ಮಾನ್ ಕಂಟ್ರಿಗಳಿಂದ ಲಕ್ಷಾವಧಿ ಜನ ಬಂದು ಆ ದೇಶದ ಮೇಯರ್ಗಳಾಗಿದ್ದಾರೆ, ಆ ದೇಶದ ಪಾರ್ಲಿಮೆಂಟ್ ಸದಸ್ಯರಾಗಿ ಕೂತ್ಕೊಂಡಿದ್ದಾರೆ. ಲಂಡನಿಸ್ತಾನ್ ಅಂತಾನೆ ಒಂದು ಪುಸ್ತಕ ಇದೆ, ಆ ಪುಸ್ತಕದ ಬರ್ತಿ ಲಂಡನಿಸ್ತಾನ್ ಅಂತ ಪುಸ್ತಕ ಇದೆ. ಬ್ರಿಟಿಷರು ಪಾಕಿಸ್ತಾನ ಮಾಡಿ ಸಂತೋಷ ಪಟ್ರಲ್ಲ, ಅವ್ರಿಗೂ ಕರ್ಮ ರಿಟರ್ನ್ಸ್ ಅಂತ. ಕರ್ಮ ಎಲ್ಲೋಗತ್ತೆ ಮಾಡಿದ್ದು, ವಾಪಸ್ ಅವ್ರ ಕರ್ಮವನ್ನ ಅವರು ಫ್ರೆಂಚರು ಮತ್ತು ಅವರು ಇಡೀ ಅರ್ಧ ಭಾಗದ ಏಷ್ಯಾನ ಅವರು ಹಿಂಸೆ ಮಾಡಿದವರು ಆ 2 ದೇಶಗಳು 300 ವರ್ಷದಿಂದ. ಅದು ಆಯ್ತು. ಯಾಕೆ ಈ ಪಾಯಿಂಟ್ ಅನ್ನು ಹೇಳಿದೆ ಅಂದ್ರೆ, ಈ ತರದ ವಿಶ್ವ ಇತಿಹಾಸದ ವಿದ್ವತ್ಪೂರ್ಣ ವ್ಯಾಖ್ಯಾನ ಈ ನಾಸ್ಟ್ರಡಮಸ್ ಮೂಲ ಗ್ರಂಥ ಉಳಿವುದೊಂದೇ ಹಿಂದೂ ಧರ್ಮ. ಇದು ಟೈಟ್ಲು ಹಿರಣ್ಯಪ್ಪ ಅವ್ರದ್ದು ಅಲ್ಲ, ಈ ಟೈಟ್ಲು ಮಂಜುನಾಥ್ ಭಟ್ರದ್ದು ಅಲ್ಲ, ಇದು ಹರ್ಷ ಅವ್ರ ಟೈಟ್ಲ್. ಇದು ಈ ಟೈಟ್ಲು ಹರ್ಷ ಕೊಟ್ಟಿರೋದು. ಈ ಪುಸ್ತಕ ಆರಾಮಾಗಿ 1000 ಗಟ್ಟಲೆ ಕಾಪೀಸ್ ಖರ್ಚಾಗತ್ತೆ. ನಾನು ಹೇಳೋದು, ಇದನ್ನು ನೀವು ಮನೆಯಲ್ಲಿ ಒಂದು 5 ಕಾಪಿ 10 ಕಾಪಿ ತಗೊಂಡು ಸತ್ಯನಾರಾಯಣ ಪೂಜೆ ಮಾಡುವಾಗ, ಹೋಮ ಹವನಿಗೆ ಯಜ್ಞಗಳನ್ನು ಮಾಡುವಾಗ, ಅತಿಥಿಗಳಿಗೆ ಕರೆದು ಊಟ ಹಾಕಿ ಒಂದು ಏನೋ ಭೋಜನ ಮನೆಯಲ್ಲಿ ಒಂದು ಮಾಡಿದಾಗ, ಅಥವಾ ನೀವು ಯಾವುದೋ ಒಂದು ದೇವಸ್ಥಾನದ ಜೊತೆ ಅಸೋಸಿಯೇಟ್ ಆಗಿರ್ತೀರಾ, ಯಾವುದೇ ಒಂದು ದೇವಸ್ಥಾನ ಅಥವಾ ಒಂದು ಹಳ್ಳಿಯ ಒಂದು ಸಣ್ಣ ಗುಡಿ, ಅಲ್ಲಿ ಇದನ್ನು ಒಂದಷ್ಟು ಕಾಪಿ ಇಡಬೇಕು. ಯಾರು ದಾನಿಗಳನ್ನ, ಈ ಪುಸ್ತಕ ಹೆಂಗ್ ಮಾರಾಟ ಮಾಡ್ಬೇಕು ಅಂತಲೂ ಹೇಳ್ತಾ ಇದ್ದೀನಿ ನಾನು. ಈ ದಾನಿಗಳನ್ನ ಹಿಡಿದು ನೀವು ಹೋಲ್ಸೇಲ್ ಅಲ್ಲಿ ತಗೊಂಡು ಅಲ್ಲಿ ಇಟ್ಬಿಟ್ಟಿರ್ಬೇಕು. ಪ್ರಸಾದ ತಗೊಂಡು ಹೋಗ್ತಾರಲ್ಲ ದೇವಸ್ಥಾನದಲ್ಲಿ, ಅದ್ರ ಜೊತೆ ಇದೊಂದು ಪುಸ್ತಕ ಕೊಟ್ಕೊಳ್ಳಿ. ಎಲ್ಲ ಪುಸ್ತಕನೂ ಹಾಗೆ ಇದೆ. ಇದು ಉಳಿವುದೊಂದೇ ಹಿಂದೂ ಧರ್ಮದಲ್ಲಿ. ಯಾಕೆ ಅಂದ್ರೆ, ಹಿಂದೂಗಳಿಗೆ ಜ್ಯೋತಿಷ್ಯದಲ್ಲಿ, ಭವಿಷ್ಯವಾಣಿನಲ್ಲಿ ಬಹಳ ಆಸಕ್ತಿ. ಅದನ್ನ ಹರ್ಷ ಅವರು ತುಂಬಾ ಚೆನ್ನಾಗಿ ಕ್ಯಾಸ್ಟ್ ಮಾಡಿದ್ದಾರೆ. ಮತ್ತು ನಾವು ಬೇರೆ ಬೇರೆ ಭಾಷಣಗಳನ್ನು ಕೇಳಿದಾಗ, ಏನಪ್ಪಾ ಹಿಂದೂ ಧರ್ಮದ ಪರಿಸ್ಥಿತಿ ಏನಪ್ಪಾ, ಗೋರಿ ಅಂತಾರೆ ಇಂಗ್ಲಿಷ್, ಒಂಥರ ಮನಸ್ಸು ಮ್ಲಾನ ಆಗತ್ತೆ, ಒಂಥರ ದುಃಖದಲ್ಲಿ ಒಂಥರ ಡಾರ್ಕ್ ಆಗತ್ತೆ ಮನಸ್ಸು, ಒಂಥರ ನಿದ್ದೆ ಬರಲ್ಲ. ಆದ್ರೆ ಈ ಪುಸ್ತಕ ನಮ್ಗೆ ಒಳ್ಳೆ ಟಾನಿಕ್ ತರ ಇದೆ. ಒಂದ್ಸತಿ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸತಿ ಓಂ ನಮ ಸಚ್ಚಿದಾನಂದ ರೂಪಾಯ ಅಂತೆಲ್ಲ ಹೇಳ್ಬಿಟ್ಟು ಒಂದ್ಸತಿ ಉಳಿಯುವುದೊಂದೇ ಹಿಂದೂ ಧರ್ಮ ಅಂತ ನಮ್ ಕೆಲಸ ಶುರು ಮಾಡ್ಬೇಕು. ಹೊಲಕ್ಕೋ ಗದ್ದೆಗೋ ಫ್ಯಾಕ್ಟ್ರಿಗೋ ಹೋಗ್ಬೇಕು. ರಾತ್ರಿ ಮಲ್ಕೊಂಡು ಓಂ ಶಾಂತಿ ಶಾಂತಿ ಹೇಳ್ಬೇಕಾದ್ರೆ ಉಳಿಯುವುದೊಂದೇ ಹಿಂದೂ ಧರ್ಮ ಅಂತ ಮಲ್ಕೋಬೇಕು. ನಿಮಗಿರುವಂತ ಎಲ್ಲ ಪೋಪ್ಗಳು, ಪಾದ್ರಿಗಳು, ಫ್ರೆಂಡ್ಸ್ಗೆಲ್ಲ ಇದನ್ನ ಫ್ರೀಯಾಗಿ ಕೊಡಿ. ಎಲ್ಲ ಮುಲ್ಲಾಗಳು, ಮಸೀದಿ ನಡೆಸೋರು, ಹಿಂದೂ ವಿರೋಧಿ ಕಮ್ಯುನಿಸ್ಟ್ರಿಗೆಲ್ಲ ಇದನ್ನ ಫ್ರೀಯಾಗಿ ಕೊಡಿ. ಅವ್ರ ಮನೆಯಲ್ಲಿ ಇದು ರಾರಾಜಿಸ್ಬೇಕು. ಅವರ ಮನೆಯಲ್ಲಿ ಕಪಾಟುಗಳಲ್ಲಿ ಕಂಗೊಳಿಸಬೇಕಾದ ಪುಸ್ತಕ ಇದು, ಆಯ್ತಾ? ಈ ತರ ಯಾವುದೋ ಒಂದು ಆಯುರ್ವೇದ ತೈಲಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಆ ರೀತಿ ನಾನು ಬಹಳ ಸಂತೋಷವಾಗಿ ಇದಕ್ಕೆ ಅಡ್ವರ್ಟೈಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇದ್ರ ಹಿಂದೆ ಒಂದು ಆಶಾಕಿರಣ, ಆಶಾವಾದ ಇದೆ. ನಾವು ಹಿಂದುತ್ವದ ಮೇಲೆ ಆಗೋ ಅಟ್ಯಾಕ್ಸ್ ಕೇಳಿ 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 ಏನಿದು, ಇದಕ್ಕೆ ಏನ್ ಇಲ್ವೇ ಇಲ್ವಾ ಭವಿಷ್ಯ ಅಂತ ನಮ್ಗೆ ಆತಂಕವಾಗುವಾಗ ಈ ಟೈಟ್ಲೇ ಇದೆ ನೋಡಿ. ಈ ಟೈಟ್ಲೇ ತುಂಬಾ ಚೇತೋಹಾರಿಯಾಗಿದೆ. ಈ ಪುಸ್ತಕಗಳನ್ನ ನೀವು ಓದಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳಿಗೆ ಅದನ್ನ ಹೇಳಿ. ಕೊನೆಯದಾಗಿ ಹೇಳ್ಬೇಕಾದ್ದು, ಯಾವುದೇ ಸಾಮಾಜಿಕ ವಿಚಾರ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಅನ್ನಿಸಿದಾಗ ನೀವು ಅದನ್ನ ಮುಕ್ತವಾಗಿ ಸಮಾಜದಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಯು ಮೇ ಬಿ ರೈಟ್, ಯು ಮೇ ಬಿ ರಾಂಗ್, ಯು ಮೇ ಬಿ ರೈಟ್, ಯು ಮೇ ಬಿ ಲೆಫ್ಟ್ ಅಂತಿಲ್ಲ ನಾನು. ನೀವು ಹೇಳಿದ್ ಸರಿ ಇರ್ಬೋದು, ಹೇಳಿದ್ ತಪ್ಪಿರ್ಬೋದು, ಅದು ನಿಮ್ ತಾತ್ಕಾಲಿಕ ಅಭಿಪ್ರಾಯ ಇರ್ಬೋದು. ಹೇಳದೆ ಹೋದ್ರೆ ಏನಾಗುತ್ತೆ, ಇತಿಹಾಸದಲ್ಲಿ ಆ ಕಾಲದಲ್ಲಿ ನಾವು ಬದುಕಿದ್ದು ಮಾತಾಡದೆ ಹೋದ್ರೆ ಯಥಾರ್ಥ ಭಾಷಣ ಭೀತಚೇತಸರು ಅಂತ ಕುಮಾರವ್ಯಾಸದಲ್ಲಿ ದ್ರೌಪದಿ ಹೇಳ್ತಾರೆ. ಅಲ್ಲಿ ಇದಾಗ್ಬೇಕಾದ್ರೆ ಸಭೆಯಲ್ಲಿ ಅವಳ ಮಾನಾಪರಣ ಮಾಡ್ಬೇಕಾದ್ರೆ ಎಲ್ಲ ಕೈ ಕಟ್ಕೊಂಡು ಕೂತಿರ್ತಾನೆ. ಅವಾಗ ಅವಳು ಹೇಳ್ತಾಳೆ, ಇದು ಸಭೆಯಲ್ಲ ಮನುಷ್ಯರ ನೆರವಿ, ಇವರು ಮನುಷ್ಯರಲ್ಲ ಯಥಾರ್ಥ ಭಾಷಣ ಭೀತಚೇತಸರು. ಮಾತಾಡಕ್ಕೆ ಭೀಷ್ಮ ದ್ರೋಣರು ಗಡಗಡ ನಡುಕ್ತಿದ್ದಾರೆ, ಇದೆಂತ ಹಿರಿಯರ ಸಭೆ ಅಂತ ಅವ್ರು ಹೇಳ್ತಾರೆ.
ಅಂತ ಹಿರಿಯರ ಸಭೆ ಹಿಂದೂ ಸಮಾಜ ಆಗ್ಬಾರ್ದು ಅಂದ್ರೆ ಕಾಲ ಕಾಲಕ್ಕೆ ತನಗೆ ಆಗುವ ಸಂತೋಷವನ್ನೂ ವ್ಯಕ್ತಪಡಿಸ್ಬೇಕು, ತನಗೆ ಆಗುವ ದುಃಖವನ್ನು ವ್ಯಕ್ತಪಡಿಸ್ಬೇಕು. ತಪ್ಪಿದ್ರೆ ತಿದ್ಕೊಂಡ್ರಾಯ್ತು. ನಮ್ಮ ಅನೇಕ ಪೇಪರ್ನ ಸಂಪಾದಕರು ಹೇಳ್ಕೊಟ್ಟಿದ್ದಾರೆ, ತಪ್ಪಿದ್ರೆ ತಿದ್ಕೊಂಡ್ರಾಯ್ತು. ಸೊ ಇಂಥ ಉತ್ತಮವಾದ ಪುಸ್ತಕಗಳನ್ನು ಬರೆದಂತಹ ಎಲ್ಲ ಲೇಖಕರಿಗೆ, ನಮ್ಮ ನಡುವೆ ಇಲ್ಲದೆ ಇರುವಂತಹ ಇವತ್ತು ಹಿರಣ್ಣಪ್ಪ ಅವರಿಗೆ, ಮಂಜುನಾಥ್ ಭಟ್ರಿಗೆ, ನಾಸ್ಟ್ರಾಡಮಸ್ ಅವ್ರಿಗೆ ಬಹಳ ಮುಖ್ಯವಾಗಿ, ಅವರು ಕೂಡ ನಮ್ಮ ಈ ಪರಂಪರೆಗೆ ಸೇರ್ತಾರೆ. ಯಾಕೆಂದ್ರೆ ಎಲ್ಲ ಜ್ಞಾನಿಗಳು ಭಾರತೀಯ ಪರಂಪರೆಯ ಭಾಗನೇ, ಹಿಂದೂ ಪರಂಪರೆಯ ಭಾಗನೇ. ಮತ್ತು ವೇದಿಕೆ ಮೇಲಿರೋ ಎಲ್ಲ ಹಿರಿಯರಿಗೆ ವಂದಿಸಿ ಹರ್ಷ ಅವರಿಗೆ ಮತ್ತೊಮ್ಮೆ ಅಭಿವೃದ್ಧಿ ಆಗ್ಲಿ ಮತ್ತು ಈ ಪುಸ್ತಕಗಳು ಹೆಚ್ಚು ಮಾರಾಟ ಆಗೋದ್ರ ಮೂಲಕ ಅವರಿಗೆ ಹರ್ಷ ಉಂಟಾಗ್ಲಿ ಅಂತ ಹೇಳಿ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತೀನಿ.